ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ವೀಣಾ ಅಕ್ಕ, ತಗೊಳ್ಳಿ ಸ್ವೀಟ್ಸು. ಏನಪ್ಪ ಇವತ್ತು ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಬಿಟ್ಟಿದ್ದಾನೆ? ಅಕ್ಕ ಇಲ್ಲ ಅಂತಿದ್ದಾರೆ. ಅಯ್ಯೋ, ತಪ್ಪು ತಿಳ್ಕೊಂಡಿದ್ದೀರಾ. ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟಿಲ್ಲ. ದಿನ ಯಾವ ದಿಕ್ಕಲ್ಲಿ ಹುಟ್ಟಿದ್ನೋ ಅದೇ ದಿಕ್ಕಲ್ಲಿ ಹುಟ್ಟಿದ್ದಾನೆ. ನೀವು ಸ್ವೀಟ್ಸ್ ತಗೊಳ್ಳಿ. ಸ್ವೀಟ್ಸಾ? ಯಾಕೆ? ಅಯ್ಯೋ ಅಕ್ಕ, ಅದು ಹೆಂಗೆ ಹೇಳಿ ಗೊತ್ತಾಗ್ತಿಲ್ಲ. ನನ್ನ ಲೈಫಲ್ಲಿ ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ಅದಕ್ಕೆ ತಗೊಳ್ಳಿ ಅಕ್ಕ. ಏನು, ನಿನ್ನ ಜೀವನಕ್ಕೆ ನಾನು ಒಳ್ಳೇದು ಮಾಡಿದ್ದೀನ? ಹೇಗೆ? ಮತ್ತೆ ಗಂಡ ಹೆಂಡತಿ ಅಂದರೆ ನಾನು ಹರೀಶು ಸಪ್ರೇಟಾಗಿ ಜೀವನ ಮಾಡಬೇಕು ಅಂತ ನನಗಿಷ್ಟು ವರ್ಷ ಅನಿಸೇ ಇರಲಿಲ್ಲ. ಇಷ್ಟಕ್ಕೆಲ್ಲ ನೀವೇ ಕಾರಣ ಅಲ್ವಾ? ಏನು ಮಾತು ಅಂತ ಆಡ್ತಿದೀಯ ಸಿಂಚನ? ನೀವು ಗಂಡ ಹೆಂಡತಿ ಬೇರೆ ಬೇರೆ ಆಗಿರಿ ಅಂತ ನಾನು ಯಾವಾಗ ಹೇಳಿದೆ? ಹೌದು, ಮತ್ತೆ ನಿಮ್ಮ ಆಶೀರ್ವಾದದಿಂದನೇ. ಅಂದರೆ ನೀವು ಅವತ್ತು ಜಗಳ ಶುರು ಮಾಡಿದ್ದಕ್ಕೇನೆ ನನಗೂ ಹರಿಗೂ ಸಾಕಾಗಿ ಬೇರೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅದೇ ಟೈಮಿಗೆ ನಮ್ಮ ಲಕ್ ಚೆನ್ನಾಗಿತ್ತು ನೋಡಿ. ನಮ್ಮ ಅಪ್ಪ ಅಮ್ಮನೂ ಬೇರೆ ಒಂದು ಒಳ್ಳೆ ಮನೆ ನೋಡಿದ್ದಾರೆ. ಇನ್ನೊಂದು 2 ದಿವಸದಲ್ಲಿ ರಿಜಿಸ್ಟ್ರೇಷನು ಆಗೋಗುತ್ತೆ. ಕೆಲಸ ಎಲ್ಲ ಮುಗಿದ ಮೇಲೇ ವಿಚಾರ ಹೇಳೋಣ ಅಂತ ಅಂದ್ಕೊಂಡೆ. ನಿಮಗೆ ಹೇಳದೇ ಇದ್ರೆ ತಪ್ಪಾಗತ್ತಲ್ವಾ? ಇಷ್ಟಕ್ಕೆಲ್ಲ ನೀವೇ ಕಾರಣ ಅಲ್ವಾ? ಅದಕ್ಕೆ ಸ್ವೀಟ್ಸ್ ಕೊಟ್ಟು ಥ್ಯಾಂಕ್ಸ್ ಹೇಳೋಣ ಅಂತ ಬಂದರೆ. ತಗೊಳ್ಳಿ, ಇನ್ನೊಂದು ಸ್ವೀಟ್ ಬೇಕಾ? ಅತ್ತೆ, ತಗೊಳ್ಳಿ ಸ್ವೀಟು. ಅನ್ಬಿಲೀವಬಲ್ ಬೇಬಿ. ಪಾಪ ನಮ್ಮಪ್ಪನ ನಾನು ಎಷ್ಟು ಬೈಕೋತಾ ಇದ್ದೆ. ನನಗೆ ಇಂಥ ದೊಡ್ಡ ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಲಿಲ್ಲ. ನನ್ನ ಲೈಫಲ್ಲಿ ಇಂಥ ಒಳ್ಳೆ ಗಿಫ್ಟಾ? ನೋಡು, ಇದು ಕನಸಾ ಅಥವಾ ನನಸಾ? ಇಲ್ಲ ಇಲ್ಲ ಇಲ್ಲ, ನಿಜ. ಹರಿ, ಇಷ್ಟು ವರ್ಷ ಈ ಚಿಕ್ಕ ಮನೇಲಿದ್ದು ಇವಾಗ ಆ ಮನೆ ನೆನಪು ಮಾಡಿಕೊಂಡ್ರೆ ಅಬ್ಬಬ್ಬಬ್ಬಬ್ಬ, ಎಷ್ಟು ಸ್ಪೇಷಿಯಸ್ ಆಗಿರೋ ಹಾಲು, ಅಮ್ಮ ಸಪ್ರೇಟ್ ಬಾತ್ರೂಮು, ಕಿಚನ್ನು, ಆಮೇಲೆ ಬಾಲ್ಕನಿ. ಅಮ್ಮಮ್ಮಮ್ಮ, ಹರಿ ಅದು ನೆನಪು ಮಾಡ್ಕೊತಿದ್ರೆ ಈಗಲೇ ಎಲ್ಲ ಪ್ಯಾಕ್ ಮಾಡಿ ಹರಿ, ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನ್ಗೆ ಗೊತ್ತೇ ಇದೆ. ಇಂಥ ಟೈಮಲ್ಲಿ ನಾವು ಬೇರೆ ಮನೆಗೆ ಹೋದರೆ ತಪ್ಪಾಗತ್ವಾ? ಯೋಚನೆ ಮಾಡು. ಹರಿ, ಇದರಲ್ಲಿ ಏನು ಯೋಚನೆ ಮಾಡೋದಿದೆ? ಅದೃಷ್ಟದ ಬಾಗ್ಲು ಮನೆಗೆ ಬಂದು ತಡ್ತಿರ್ಬೇಕಾದ್ರೆ ಬೇಡ ಅಂತ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಮೂರ್ಖರು ಅಂತಾರೆ. ನಾವು ಯಾವಾಗ ಈ ಮನೆಯಿಂದ ಹೋಗ್ತೀವೋ ಅನ್ಕೊಂಡಿದ್ದೆ, ಆ ಸಮಯ ಹತ್ರ ಬಂದಾಗ ನಿನ್ ರಾಗ ಹಾಡ್ತಿದೆಯಲ್ಲ. ನೋಡು ಹರಿ, ಅದೆಲ್ಲ ನಂಗೆ ಗೊತ್ತಿಲ್ಲ. ಒಳ್ಳೆ ಕೆಲಸ ಆಗ್ತಿರೋ ಟೈಮಲ್ಲಿ ನನಗೆ ಈ ಮಾತುಗಳೆಲ್ಲ ಬೇಡ. ನೋಡು, ನಾವು ಆ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ನಿಮ್ಮ ಅಪ್ಪ ಅಮ್ಮ ನೋಡ್ಕೊಳಕ್ಕೆ ನೀನು ಒಬ್ಬನೇ ಮಗ ಅಲ್ವಲ್ಲ, ನಿಮ್ಮ ಅಣ್ಣ ನೋಡ್ಕೊತಾನೆ ಬಿಡು. ಅವನ ಬಗ್ಗೆ ನಿನಗೆ ಗೊತ್ತಿಲ್ವಾ? ಪೈಸೆಗೂ ಲೆಕ್ಕ ಹಾಕ್ತಾನೋ. ನಾವು ದುಡ್ಡು ಕೊಡ್ತಿರೋದನ್ನ ಅಮ್ಮ ಹೇಗೋ ಮ್ಯಾನೇಜ್ ಮಾಡಿ ಮನೆ ನೋಡ್ಕೋತಾ ಇದ್ದಾರೆ. ಈ ಟೈಮಲ್ಲಿ ಮನೆಗೆ ಬಿಟ್ಟು ಹೋದರೆ ತಪ್ಪಾಗಲ್ವಾ ಬೇಬಿ? ಅದು ಅಲ್ಲದೆ ನನಗೂ ಈ ಮನೆಯಿಂದ ಹೊರಗೆ ಹೋಗಬೇಕು ಅಂದರೆ ಬಹಳ ಕಷ್ಟ ಆಗುತ್ತೆ. ನಿಮಗೆ ನಿಮ್ಮ ಅಪ್ಪ ಅಮ್ಮನೇ ಮುಖ್ಯ ಆಗೋದ್ರಲ್ವಾ? ನಾನು ನಿನ್ನ ನಂಬಿ ಮದುವೆ ಆಗಿ ನಮ್ಮ ಅಪ್ಪ ಅಮ್ಮ ಮನೇನು ಬಿಟ್ಟು ಬಂದಿಲ್ವಾ? ನನಗೂ ಆಸೆ ಇರಲ್ವಾ ಸ್ವಂತವಾಗಿ ಬದುಕಬೇಕು ಅಂತ? ಹರಿ, ನಾವು ಈ ಮನೆಯಿಂದ ಬೇರೆ ಮನೆಗೆ ಹೋದ್ವಿ ಅಂದ ಮಾತ್ರಕ್ಕೆ ನಿಮ್ಮ ಅಪ್ಪ ಅಮ್ಮನ ದೂರ ಮಾಡ್ಬಿಡ್ತೀವಿ ಅಂತಲ್ಲ. ಅವ್ರಿಗೆ ಏನ್ ಬೇಕೋ ವ್ಯವಸ್ಥೆ ಮಾಡೋಣ, ಅವಾಗ ಬಂದು ನೋಡ್ಕೊಂಡು ಹೋಗ್ತಿರೋಣ. ನೋಡು ಹರಿ, ಬೇರೆ ಮಾತೆಲ್ಲ ಬೇಡ. ನಾವ್ ಈ ಮನೇಲಿ ಇರಕ್ಕಾಗಲ್ಲ, ಬೇರೆ ಹೋಗ್ತಾ ಇದೀವಿ ಅಷ್ಟೇ. ಏನೋ ನೋಡು,
ಇನ್ನೊಂದು 4 ದಿನದಲ್ಲಿ ಹೊಸ ಮನೆ ರಿಜಿಸ್ಟ್ರೇಷನ್ ಆಗುತ್ತೆ. ಆ ಮನೆಗೆ ಏನೇನು ಬೇಕು ಅದೆಲ್ಲ ಲಿಸ್ಟ್ ಮಾಡಬೇಕು. ನೋಡಿ, ಯಾವುದಕ್ಕೂ ಕಡಿಮೆ ಆಗಬಾರ್ದಪ್ಪ. ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿರ್ಬೇಕು. ಅದು ಎಷ್ಟಾದರೂ ಖರ್ಚಾಗಲಿ ಹರಿ, ಲಿಸ್ಟ್ ಮಾಡಬೇಕು. ಶಾಪಿಂಗ್ ಹೋಗ್ಬೇಕು. ಯಾವಾಗ ಹೋಗೋಣ? ಹೋಗೋಣ, ಹೇಳ್ತೀನಿ. ಹರಿ, ಆ ಮನೆಗೆ ಏನು ಕಡಿಮೆ ಆಗಬಾರ್ದು. ವಾಷಿಂಗ್ ಮಿಷನ್ನು, ಡಿಶ್ ವಾಷರು, ಫ್ರಿಡ್ಜು, AC ಎಲ್ಲ ತಗೋಬೇಕು, ಆಯಿತಾ? ಇನ್ನೊಂದು ಕೆಲಸ ಮಾಡೋಣ, ಈಸಿನೂ ಆಗುತ್ತೆ. ಆ ಹೊಸ ಮನೆ ಅಡ್ರೆಸ್ಗೆ ಡೆಲಿವರಿ ಮಾಡಿಸ್ಕೊಂಡ್ಬಿಡೋಣ. ಈ ಮನೆಯಿಂದ ನಾವು ಬರೀ ಬಟ್ಟೆ ತಗೊಂಡು ಹೋಗ್ಬೇಕು. ಒಳ್ಳೆ ಐಡಿಯಾ ಅಲ್ವಾ? ಅದೊಂದೇ ಇರೋದು ಮನೆ ನಮ್ಮದು ಅಂತ. ಹರಿ ಪ್ಲೀಸ್, ಇಷ್ಟೊಂದು ಹತಾಶೆಯಿಂದ ಮಾತಾಡಬೇಡ. ನನಗೂ ಬೇಜಾರಾಗತ್ತೆ. ಇಲ್ಲಿದ್ದು ಪ್ರತಿದಿನ ಅವಮಾನ ಅನುಭವಿಸೋಕ್ಕಿಂತ ಬೇರೆ ಹೋಗಿ ಕೆತ್ತು ತೋರಿಸ್ಬೇಕು. ಮೊದಲು ಮನ್ಸು ಗೆಲ್ಲಬೇಕು ಅಲ್ವಾ? ನೀನು ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂಡು ಮಾತಾಡಿದ್ರೆ ನಾನು ಈಗಲೇ ಅಪ್ಪನಿಗೆ ಫೋನ್ ಮಾಡಿ ನಮ್ಗೆ ಯಾವ ಮನೆಯೂ ಬೇಡ ಅಂತ ಹೇಳಿಬಿಡ್ತೀನಿ. ನನ್ನ ಹಣೆ ಬರದಲ್ಲಿ ನರಕದಲ್ಲೇ ಇದ್ದು ಅನುಭವಿಸ್ಬೇಕು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಲ್ಲ ನಾನು ಹರಿ, ಹಾಗೂ ಅಲ್ಲ ಹೀಗೂ ಅಲ್ಲ. ನಾನು ನಿನ್ನ ಪ್ರೀತಿಸಿ ಮದುವೆ ಆಗಿ ನಿನಗೋಸ್ಕರ ನಮ್ಮ ಅಪ್ಪ ಅಮ್ಮ ಮನೆಯನ್ನೆಲ್ಲ ಬಿಟ್ಟು ಬಂದಿಲ್ವಾ? ನಾನು ಏನು ಕೇಳ್ತಾ ಇದ್ದೀನಿ ಹೇಳು? ನಾವಿಬ್ಬರು ಚೆನ್ನಾಗಿರ್ಬೇಕು ಅಂತ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದೆ, ಎಷ್ಟೆಲ್ಲ ಸಪೋರ್ಟ್ ಮಾಡಿದೆ. ನನಗಿದು ಒಂದೇ ಆಸೆ ಹರಿ, ಒಳ್ಳೆ ಮನೆಗೆ ಹೋಗಬೇಕು ಅಂತ. ಆಸೆ ಪಡೋದು ತಪ್ಪ? ಯಾಕೆ, ನಿನಗೆ ಆಸೆ ಇಲ್ವಾ? ಸರಿ ಬೇಬಿ, ಈಗ ನನ್ನ ಆಸೆಗಿಂತ ನಿನ್ನ ಆಸೆನೇ ಮುಖ್ಯ. ನೀನು ಆಸೆ ಪಟ್ಟ ಹಾಗೆ ಆಗಲಿ. ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಸರಿ, ಈಗ ನಮ್ಮ ಹೊಸ ಮನೆಗೆ ಒಂದು ಒಳ್ಳೆ ಹೆಸರಿಡಬೇಕು. ಏನು ಹೆಸರಿಡೋಣ? ನೀನು ಸಜೆಸ್ಟ್ ಮಾಡು. ಬೇಡ ಬೇಡ ಬೇಡ, ಇದು ನನ್ನ ಕನಸಿನ ಮನೆ. ನಾನೊಂದಷ್ಟು ಲಿಸ್ಟ್ ಮಾಡ್ತೀನಿ, ಅದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಇಬ್ಬರು ಡಿಸೈಡ್ ಮಾಡೋಣ. ಓಕೆನಾ? ಹರಿ, ಲವ್ ಯು. ಲವ್ ಯು ಟು. ಲಕ್ಷ್ಮಿ, ಏನಿದು? ನಮ್ಮ ಮಕ್ಕಳು ಸ್ವಂತ ಮನೆಗೆ ಹೋಗ್ತಿದ್ದಾರೆ ಅಂತ ಖುಷಿ ಪಡಬೇಕು. ರೀ, ಇಷ್ಟು ದಿನ ನಾವೆಲ್ಲರೂ ಒಟ್ಟಿಗಿರಬೇಕು. ಕಷ್ಟ, ಸುಖ, ನೋವು, ನಲಿವು ಏನೇ ಬಂದರೂ ನಾವೆಲ್ಲರೂ ಜೊತೆಗಿದ್ದು ಮುಂದೆ ಸಾಗಬೇಕು ಅಂತ ಅನ್ಕೋತಿದ್ವಿ. ಆದರೆ ಈ ಕೂಡು ಕುಟುಂಬದ ತೂಕ ಈಗ ಕಡಿಮೆ ಆಗೋಗತ್ತಲ್ರಿ. ಏನು ಮಾಡೋದು ಲಕ್ಷ್ಮಿ? ನಾನು ಮನೆ ಕಟ್ತೀನಿ ಅಂತ ಇಲ್ಲಿ ತನಕ ಬರೀ ಕನಸು ಕಂಡಿದ್ದೇ ಆಯಿತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.